ನಮಸ್ಕಾರ. ಇವತ್ತು ಎಲ್ಲ ಇಡೀ ದೇಶಕ್ಕೆ 7 ಹಂತದ ಚುನಾವಣೆಯನ್ನ ಘೋಷಣೆ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ 2ನೇ ಹಂತ, 3ನೇ ಹಂತ. ಇಡೀ ರಾಜ್ಯನ 2 ಭಾಗ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬನೇ ನಮ್ಮ ಚುನಾವಣೆಗಳು. ಅವಧಿ ಮುಗಿದಿತ್ತು. ಇವತ್ತು ಹೊಸ ಚುನಾವಣೆ ಘೋಷಣೆ ಆಗಿದೆ. ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಏನು ಘೋಷಣೆ ಮಾಡಿದೆ, ನಮ್ದು ಆಪ್ಷನ್ ಏನಿಲ್ಲ. ಇಲ್ಲ, ಎಲೆಕ್ಷನ್ ಬರ್ತದೆ ಅನ್ನೋದು ನಮಗೆ ಗೊತ್ತಿತ್ತು. ಸೊ ನಾವು ಚುನಾವಣೆಯನ್ನ ಯಾವಾಗಲೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಆತ್ಮವಿಶ್ವಾಸದಿಂದ ಚುನಾವಣೆಯನ್ನ ಎದುರಿಸ್ತೇವೆ. ನಾವೀಗಾಗಲೇ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ, ಮತದಾರರನ್ನ ಚುನಾವಣೆ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ನಾವು ಕಳೆದ 7-8 ತಿಂಗಳಿಂದ ನಮ್ಮ ಮತದಾರರನ್ನು ತಯಾರು ಮಾಡಿದ್ದೇವೆ. ಸೊ ಅದರಿಂದ ಈ ಚುನಾವಣೆ ಬಹಳ ಫಲಪ್ರದವಾಗಿರುತ್ತದೆ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತದೆ. ನುಡಿದಂತೆ ಮತದಾರರಿಗೆ ನಡೆದಿದ್ದೇವೆ. ಆತ್ಮವಿಶ್ವಾಸ ಇದೆ. ಇಡೀ ದೇಶದಲ್ಲಿ ಯಾವುದೇ ಪಕ್ಷಗಳು, ರಾಜ್ಯಗಳಾಗಲಿ, ಪಕ್ಷ ಆಗಲಿ ನಮ್ಮ ರೀತಿ ನುಡಿದಂತೆ ನಡೆಯಕ್ಕಾಗಿರಲಿಲ್ಲ. ಆದರೆ ನಾವು ನಮ್ಗೆ ಕೊಟ್ಟಂತ ಅವಕಾಶದಿಂದ ಬಳಕೆ ಮಾಡಿ ಇವತ್ತು ನಾವು ಜನರ ಋಣವನ್ನು ತೀರಿಸಿದ್ದೇವೆ. ಸೊ ಅದರಿಂದ ಈ ಚುನಾವಣೆ ಬಹಳ ಆತ್ಮವಿಶ್ವಾಸದಿಂದ ನಾವು ಮುನ್ನಡೆಯುತ್ತೇವೆ. ಈಗಾಗಲೇ ನಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೂಡ ಬಹುತೇಕ ಒಂದು ಫೈನಲ್ ಸ್ಟೇಜ್ ಇದೆ. ನಾಳೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಇವತ್ತು ಮುಗಿದಿದೆ. ನಾಳೆ ಒಂದು ಇಂಡಿಯಾದ ಬಹಿರಂಗ ಒಂದು ಸಭೆ ಇಟ್ಕೊಳ್ಳಲಾಗಿದೆ. ಅದಾದ್ಮೇಲೆ 19ನೇ ತಾರೀಕು ನಮ್ಮ ಸಭೆ ಇಟ್ಕೊಂಡಿದ್ದಾರೆ. 19 ರಾತ್ರಿ ಆಗ್ಬೋದು, 20 ಬೆಳಿಗ್ಗೆ ಆಗ್ಬೋದು. ನಮ್ಮೆಲ್ಲ ಕ್ಯಾಂಡಿಡೇಟ್ಗಳು ಅನೌನ್ಸ್ಮೆಂಟ್ ಮಾಡ್ತಾರೆ. 2 ಹಂತ ಮತ್ತೆ 7 ಹಂತದಲ್ಲಿ ಆಗೋದನ್ನ ಹೇಗೆ ಅನಲೈಸ್ ಮಾಡ್ತಾರೆ? ರೂಲಿಂಗ್ ಗವರ್ಮೆಂಟ್ ಅವರು ಅವ್ರ ಅನುಕೂಲ, ಅವ್ರ ಪ್ರವಾಸ, ಅವರ ಅನುಕೂಲಕ್ಕೆ ಏನೇನು ಶೆಡ್ಯೂಲ್ ಕೊಟ್ಟಿರ್ತಾರೋ ಆ ರೀತಿ ಆಗಿರ್ತದೆ. ನಾವು ಯಾವಾಗಲಾಗಲಿ ಎದುರಿಸಬೇಕು. ಎಲೆಕ್ಷನ್ ಆದ್ಮೇಲೆ 1.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇನ್ನ ಇದ್ದೇ ಇರ್ತದೆ. ನಮಗೆ ಲಾಸ್ ಆಗ್ಬೋದು, ಬಟ್ ನಾವು ವಿಧಿ ಇಲ್ಲ. ನಾವು ಅದನ್ನ ಯಾಕಂದ್ರೆ ಇಡೀ ದೇಶದ ಎಲೆಕ್ಷನ್ ಇದು, ಸ್ಟೇಟ್ ಎಲೆಕ್ಷನ್ ಅಲ್ಲ. ಸೊ ನಾವು ಎದುರಿಸ್ತೇವೆ, ತಯಾರಿದ್ದೇವೆ. ಸರಿ, ಕರ್ನಾಟಕ ಇಲ್ಲ, ಮೊದಲು ಕರ್ನಾಟಕದಲ್ಲಿ 2 ಭಾಗ ಎಲೆಕ್ಷನ್ ನಡೆದಿತ್ತು. ಪಾರ್ಲಿಮೆಂಟ್ ಎಲೆಕ್ಷನ್ 2 ಭಾಗ ಇತ್ತು. ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಈಗ ವರ್ಟಿಕ್ಯುಲರ್ ಡಿವೈಡ್ ಮಾಡಿದ್ದಾರೆ. 2 ಭಾಗ ಮಾಡಿ 14 ಸೀಟನ್ನು 2 ಭಾಗ ಮಾಡಿದ್ದಾರೆ. ಸರ್, ಎಲೆಕ್ಷನ್ ಕಮಿಷನ್ ಅವರು ಪ್ರಧಾನಿಯವರಿಗೆ ಅನುಕೂಲ ಆಗೋ ತರ ಮಹಾರಾಷ್ಟ್ರ ಇರ್ಬೋದು, ತುಂಬಾ ಕಡೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಒಂದೇ ಸ್ಟೇಟ್ ಅಲ್ಲಿ 5 ಫೇಸಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು ಆ ಆಂಗಲ್ ಅಲ್ಲಿ ಇನ್ನೂ ಹೋಗಿಲ್ಲ. ರಾಜಕೀಯವಾಗಿ ಎಲ್ಲ ಪಕ್ಷಗಳು ಆಡಳಿತದಲ್ಲಿರೋರು, ಬಿಜೆಪಿಯವರು ಮೊದಲಿಂದ ಕೂಡ
ಈ ಒಂದು ಡೇಟ್ಗಳಲ್ಲಿ ಅವರ ಅನುಕೂಲಕ್ಕೆ ಮಾಡ್ಕೊಳ್ತಾರೆ. ಇದೆಲ್ಲ ನಡ್ಕೊಂಡು ಬಂದಿದ್ದೆ. ಬಟ್ ನಾವು ಬರೀ ಆರೋಪ ಮಾಡುತ್ತಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಎಲೆಕ್ಷನ್ನ ನಾವು ನಡೆಸೋಣ. 2.5 ತಿಂಗಳಷ್ಟು ದೊಡ್ಡ ಅಂತರ ಇರೋದು ಇದು ತಮ್ಮ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ? ದೊಡ್ಡ ಲಾಸ್ಟ್ ಟೈಮ್ 45 ದಿವಸದ ಒಳಗಾಗಿತ್ತು ಸರ್. ಈ ಸರಿ 78 ದಿವಸ ಇದೆ ಸರ್. ನಮಗೆ ಎಲೆಕ್ಷನ್ ಆದ್ಮೇಲೆ 1.5 ತಿಂಗಳು ನಮಗೆ ಪೊಲಿಟಿಕಲಿ ನಮಗೆ ಕೆಲವು ಕೆಲಸಗಳು ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕಾಗಿಲ್ಲ. ಬಟ್ ಬೇರೆ ಕೆಲಸ ಎಲ್ಲ ಡೆವಲಪ್ಮೆಂಟ್ ಕೆಲಸ ಎಲ್ಲ ನಡ್ಕೊಂಡು ನಡೀತಾ ಇದೆ. ಬಹುತೇಕ ಎಲ್ಲ ನಮ್ಮ ಬಜೆಟ್ ಆದ್ಮೇಲೆ ತೀರ್ಮಾನಗಳನ್ನು ಮಾಡಿದ್ದೀವಿ. ಕೆಲಸ ಹಾಕೊಂಡು ಹೋಗ್ತಿದೆ. ಕುಡಿಯೋ ನೀರಿಗೆ ಬೇರೆ ಬೇರೆ ವಿಚಾರಕ್ಕೆ ಅವೆಲ್ಲ ಯಾವುದಕ್ಕೂ ಅಡಚಣೆ ಇರುವುದಿಲ್ಲ. ಮೇಜರ್ ದಿನನಿತ್ಯ ಆಗುವಂತ ಕೆಲವು ವಿಚಾರಗಳಿಗೆ ಅಡಚಣೆ ಆಗುವುದು. ವಿಧಾನಸಭೆ ಚುನಾವಣೆ ಇದೊಂದು ಟಾರ್ಗೆಟ್ ಇತ್ತು, ಆ ನಂಬರ್ ರೀಚ್ ಆಗಿದೆ. ಸೊ ಈ ಇದರಲ್ಲಿ ಹೇಗೆ ಎಷ್ಟು ನಂಬರ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ನನಗೆ ಕಾನ್ಫಿಡೆನ್ಸ್ ಇದೆ ರೀ, 20 ಸೀಟ್ ನಾವು ಗೆಲ್ತೀವಿ ಅಂತ. 20 ಸೀಟ್ ನಾವು ಗೆಲ್ತೀವಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. 20 ಸೀಟ್ ನಾವು ಗೆಲ್ತೀವಿ. ಟಿಕೆಟ್ ಎಲ್ಲ ಅನೌನ್ಸ್ ಆಗಲಿ, ಆಮೇಲೆ ಫೈನ್. ಬಟ್ ಬಿಜೆಪಿ ನೋಡ್ತಾ ಇರಲ್ಲ, ಆ ಥರ ಕಾಂಗ್ರೆಸ್ ಅಲ್ಲಿ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.